ಇಸ್ಪೀಟ ಆಡ್ತಿದ್ದಾಗ ಪೊಲೀಸರ ದಾಳಿಯಾಗಿದೆ. ಇದರಿಂದ ಆ ವ್ಯಕ್ತಿ ಬಲಿಯಾಗಿದ್ದಾನೆ. ದಾಳಿ ವೇಳೆ ಹೃದಯಾಘಾತವಾಗಿ ಕೊನೆಯುಸಿರನ್ನ ಎಳೆದಿದ್ದಾನೆ. ಯಾದಗಿರಿಯ ಹುಣಸಗಿ ತಾಲೂಕಿನ ವಜ್ಜಲ ಗ್ರಾಮದಲ್ಲಿ ಈ ಘಟನೆಯಾಗಿದೆ. ದಾಳಿ ವೇಳೆ ಹೃದಯಾಘಾತ ಆಗಿದೆ. ಇಸ್ಪೀಟ ಆಟಿ ಮೇಲೆ ಪೊಲೀಸರು ದಾಳಿ ಮಾಡಿದ್ರು. ಈ ಸಂದರ್ಭದಲ್ಲಿ ಯಾದಗಿರಿಯ ಹುಣಸಗಿ ತಾಲೂಕಿನ ವಜ್ಜಲ ಗ್ರಾಮದಲ್ಲಿ ಇಸ್ಪೀಟನ್ನ ಆಡ್ತಾ ಇದ್ದ ಮಂಜು ಎಂಬಾತ ಹಾರ್ಟ್ ಅಟ್ಯಾಕ್ಗೆ ಸಾವನ್ನಪ್ಪಿದ್ದಾರೆ. ವಜ್ಜಲ ಗ್ರಾಮದ ಗುಡ್ಡದಲ್ಲಿ ಇಸ್ಪೀಟ ಆಡ್ತಾ ಇದ್ದಂತ ಗುಂಪು, ಈ ಗುಂಪಿನ ಆಟ ಗೊತ್ತಾಗ್ತಿದ್ದಂತೆ ಪೊಲೀಸ ದಾಳಿ ಮಾಡಿತು. ಆ ಸಂದರ್ಭದಲ್ಲಿ ಕುಳಿತ ಜಾಗದಲ್ಲೇ ಉಸಿರನ್ನ ಚೆಲ್ಲಿದಾನೆ ಮಂಜು. ಇಸ್ಪೀಟ ಆಡ್ತಾ ಇದ್ರು. ಆ ಸಂದರ್ಭದಲ್ಲಿ ಪೊಲೀಸರು ರೇಡ್ ಮಾಡಿದ್ರು. ಆತ ಎಲ್ಲ ಆಟ ಆಡ್ತಾ ಕೂತ್ಕೊಂಡಿದ್ದ ಅದೇ ಸ್ಥಳದಲ್ಲೇ ಕುಸಿದು ಬೀಳ್ತಾನೆ. ಹೃದಯಾಘಾತದಿಂದ ಉಸಿರನ್ನ ಚೆಲ್ಲಿದ್ದಾನೆ ಮಂಜು ಎನ್ನುವನ್ನಾತ. सब सुन मेरे लायक ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಯಾದಗಿರಿಯ ಪ್ರತಿನಿಧಿ ನಾಗಪ್ಪ ಮಾಲಿಪಾಟೀಲ್. ನಾಗಪ್ಪ, ಎಷ್ಟೊತ್ತಿಗೆ ಪೊಲೀಸರು ರೇಡ್ ಮಾಡಿದ್ರು? ಜೊತೆಲಿ ಈಗ ಮೃತಪಟ್ಟಿರುವಂತ ಮಂಜುಗೆ ಮೊದಲೇನಾದ್ರೂ ಹೃದಯ ಸಂಬಂಧಿ ಕಾಯಿಲೆ ಇತ್ತಾ? ಆ ಕುಟುಂಬಸ್ಥರು ಏನು ಹೇಳ್ತಿದ್ದಾರೆ ನಾಗಪ್ಪ? ಅಖಿಲೇಶ್, ಇದು ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ವಜ್ಜಲ ಗ್ರಾಮದ ಹೊರಭಾಗದಲ್ಲಿ ಇಂದು ಮಧ್ಯಾಹ್ನ ಈ ಘಟನೆ ಜರುಗಿದೆ. ಏನಂತಂದ್ರೆ, ವಜ್ಜಲ ಗ್ರಾಮದ ಹೊರವಲಯದಲ್ಲಿ ಇಸ್ಪೀಟ್ ಆಡುತ್ತಿದ್ದ ಖಚಿತ ಮಾಹಿತಿ ಮೇರೆಗೆ ಹುಣಸಗಿಯ ಪೊಲೀಸರು ಕೂಡ ಅಲ್ಲಿ ಕೂಡ ತೆರಳಿ ದಾಳಿ ಮಾಡಿದ್ರು. ಈ ಸಂದರ್ಭದಲ್ಲಿ ಅಲ್ಲಿನ ವ್ಯಕ್ತಿ ಏನಂತಂದ್ರೆ, ಓಡಿ ಹೋಗುವಾಗ ಮಂಜು ಎಂಬ ವ್ಯಕ್ತಿ ಕೂಡ ಎದೆ ನೋವಿನಿಂದ ಬಳಲಿ ಆತ ಮೃತಪಟ್ಟಿದ್ದೇನೆ. ಘಟನೆಗೆ ಸಂಬಂಧಪಟ್ಟಂತೆ ಈಗಲೇ ಆತನ ಕುಟುಂಬಸ್ಥರು ಪೊಲೀಸರ ವಿರುದ್ಧ ಆಕ್ರೋಶ ಕೂಡ ವ್ಯಕ್ತಪಡಿಸಿದ್ದಾರೆ. ಏನಂತಂದ್ರೆ, ನಮ್ಮ ಗಂಡ, ನಮ್ಮ ಪತಿರಾಯ ಸಾಯಲು ಅಲ್ಲಿನ ಪೊಲೀಸರ ನಿರ್ಲಕ್ಷ್ಯತನದಿಂದ ಈ ತರ ಆಗಿದೆ. ಏನಂತಂದ್ರೆ, ಆತನಿಗೆ ಅಟ್ಟಾಡಿಸಿಕೊಂಡು ಓಡಿ ಹೋಗುವಾಗ ಈ ಘಟನೆ ಆಗಿದ್ದು. ಹೀಗಾಗಿ ತಪ್ಪಿತರ ಮೇಲೆ ಕ್ರಮ ಆಗಬೇಕೆಂದು ಆಗ್ರಹ ಕೂಡ ಮಾಡಿದ್ದಾರೆ. ಅಖಿಲೇಶ್, ಧನ್ಯವಾದಗಳು ನಾಗಪ್ಪ ತಮ್ಮೆಲ್ಲ ಮಾಹಿತಿಗೆ. ಮೇಡಮ್